ಮಾಡಿರುವಂಥ ಹ್ಯಾಪಿ ಸಂಕ್ರಾಂತಿ ಟು ಒನ್ ಆ್ಯಂಡ್ ಆಲ್ ಎವ್ರಿವನ್. ವೆರಿ ಗುಡ್ ಮಾರ್ನಿಂಗ್. ಹಬ್ಬದ ದಿವಸದ ಮಾರ್ನಿಂಗು 6:30ಗೆ ಈ ಥರ ನಮ್ಮ ಮನೆ ಮುಂದೆ ಪುಟ್ಟದಾಗಿ ಹಬ್ಬದ ರಂಗೋಲಿಯಿಂದ ಶುರು ಆಗುತ್ತೆ ಇವತ್ತಿನ ಹಬ್ಬದ ವ್ಲಾಗು. ಬನ್ನಿ, ಅಮ್ಮ ಅವರೆಕಾಯಿ ಎಲ್ಲನೂ ಕೂಡ ಬಿಡಿಸ್ತಾ ಇದ್ದಾರೆ. ಹಬ್ಬದ ಸ್ಪೆಷಲ್ ಅಂದರೆ ಈ ಸಂಕ್ರಾಂತಿ ಹಬ್ಬಕ್ಕೆ ಅವರೆಕಾಯಿನೇ ಅಲ್ವಾ ಮೇಯ್ನ್. ಸೊ ನನಗೆ ಚಿಕ್ಕವಳಿದ್ದಾಗಿಂದನೂ ಈ ಥರ ಹಬ್ಬದ ದಿವಸ ತುಂಬ ಚೆನ್ನಾಗಿ ರೆಡಿಯಾಗಿ ಅದೆಲ್ಲನೂ ಕೂಡ ನೆನಪಾಗುತ್ತೆ. ಪ್ರತಿಯೊಂದು ಹಬ್ಬಗಳು ಹೆಣ್ಮಕ್ಳಿಗೆ ಇಷ್ಟ ಅಲ್ವಾ. ಯಾವ ಥರ ಎಲ್ಲ ಹಠ ಮಾಡ್ತಿದ್ವಿ ನೋಡಿ. ಆಗ್ಲಿಂದನೂ ನಾನು ಹಠ ಮಾಡ್ತಿದ್ದೆ. ಈ ಥರ ಸಕ್ಕರೆ ಅಚ್ಚುಗಳನ್ನ ತಂದು ಕೊಡ್ತಿದ್ರು ಅಪ್ಪ ಅಮ್ಮ ಇಬ್ಬರೂ. ಸೊ ಎಲ್ಲೋ ಈಗಲವರೆಗೂ ಅಮ್ಮ ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ. ನನಗೋಸ್ಕರ ಅಂತ ಇದನ್ನು ತಂದು ಕೊಡ್ತಾರೆ. ಬಟ್ ಈಗ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ. ಬಟ್ ಹಬ್ಬದ ದಿವಸ ತಂದು ಕೊಡ್ತಾರೆ. ಇದನ್ನೆಲ್ಲ ಇಟ್ಟು ಬೇರೆಯವ್ರ ಮನೆಗೆ ಹೋಗಿ ಎಳ್ಳನ್ನು ಬೀರ್ಕೊಂಡು ಬರೋದು. ಅದಕ್ಕೆ ಮನೇಲಿ ಹೆಣ್ಮಕ್ಳು ಇರಬೇಕು ಅಂತ ಇಷ್ಟ ಆಗುತ್ತೆ. ಸೊ ಬನ್ನಿ, ಇವತ್ತಿನ ಹಬ್ಬದ ಅಡುಗೆಗಳು ಏನೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ಸ್ವೀಟ್ ಪೊಂಗಲ್ ಮೇನ್ ಅಲ್ವಾ ನೋಡಿ. ಕಾಯಿ ಹಾಲನ್ನು, ಕಾಯಿಗೆ ಏಲಕ್ಕಿ ಎಲ್ಲ ಹಾಕಿ ರುಬ್ಬಿ ಆ ಕಾಯಿ ಹಾಲನ್ನು ಹಾಕಿ ಮಾಡ್ತಾಯಿದ್ದೀನಿ. ಒಂದು ಪಕ್ಷಿ ಶಬ್ದ ಕೇಳ್ತಿದೆ, ಬನ್ನಿ ತೋರಿಸ್ತೀನಿ ನೋಡಿ. ಈ ಪಕ್ಷಿ ಡೈಲಿ 3 ಟೈಮ್ಸ್ ಬರುತ್ತೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಬಟ್ ಅಲ್ಲಿ ಬೌಲಲ್ಲಿ ಅದಕ್ಕೆ ಊಟನ ಇಡ್ತೀನಿ, ನೀರು ಊಟ. ಪಾಪ ತಿನ್ನೋಕ್ಕೆ ಬಾಯಿ ತೂರಲ್ಲ ತೂತಲ್ಲಿ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದ್ದರೆ ಕೊಡಿ, ನನಗೇನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಸೊ ನೋಡಿ, ಹಬ್ಬದ ಸ್ಪೆಷಲ್ ಕಡಲೆಕಾಯಿ, ಗೆಣಸು ನೋಡಿ. ಅಮ್ಮ ಅವರೆಕಾಯಿನ ನೆನೆಸಿದ್ದಾರೆ, ಇಕ್ಕಿದ ಬೇಳೆ ನೈಟ್ ಸಾಂಬಾರಿಗೆ. ಇಲ್ಲಿ ನಾನು ಸ್ವೀಟ್ ಪೊಂಗಲ್ಲು ಹಾಗೆ ಖಾರ ಪೊಂಗಲ್ನ ಸ್ಕಿಪ್ ಮಾಡಿ ಕಾಳನ್ನು ಹಾಕಿ ಪಲಾವ್ ಮಾಡೋಣ ಅಂತ ಆ ಪ್ಲ್ಯಾನ್ ಮಾಡಿದ್ದೀನಿ ನೋಡಿ. ಪೊಂಗಲ್ ನಾನು ಎಷ್ಟೇ ಚೆನ್ನಾಗಿ ಮಾಡಿದ್ರು ನಂಗೆ ಪೊಂಗಲ್ ಮಾಡೋಕ್ಕೆ ಅಷ್ಟಾಗಿ ಬರೋದಿಲ್ಲ ನೋಡಿ. ಮನೆಯಲ್ಲೇ ನೆನ್ನೆನೇ ಕಾಯಿಸಿದಂಥ ತುಪ್ಪನ ಹಾಕಿ ಪೊಂಗಲ್ನ ಮಾಡಿ ಎಲ್ಲ ನೈವೇದ್ಯಕ್ಕೂ ರೆಡಿ ಮಾಡಿಕೊಂಡು ಈಗ ಪೂಜೆ ಮಾಡೋಕ್ಕೆ ಕೂತಿದ್ದೀನಿ. ಸೊ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಸಾಂಪ್ರದಾಯಿಕವಾಗಿ ಈ ಹಬ್ಬನ ಆಚರಿಸ್ತೀರ. ನಮ್ಮ ಮನೇಲಿ ಏನಿಲ್ಲ, ಸಿಂಪಲ್ಲಾಗಿ ಈ ಥರ ಇವತ್ತಿನ ಹಬ್ಬನ ಮಾಡ್ತಾಯಿದ್ದೀನಿ. ಬಟ್ ಟೈಮ್ ಬಂದು ಸ್ವಲ್ಪ ಲೇಟೇ ಆಯಿತು. ಕೆಲವೊಂದು ಈ ಥರ ಫೆಸ್ಟಿವಲ್ಸ್ ಬಂದಾಗ ಟೈಮ್ ತಗೊಳ್ಳುತ್ತೆ ಹಬ್ಬ ಮಾಡೋಕ್ಕೆ, ಗೊತ್ತಿರೋ ವಿಷಯನೇ. ಹಳೇದೆಲ್ಲನೂ ಕೂಡ ನೆನಪಾಗುತ್ತೆ, ಅದರಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿ ತಡ ಆಗುತ್ತೆ. ಬಟ್ ಆದ್ರೂ ಮಾಡಲೇಬೇಕು. ಕೆಲವೊಂದನ್ನು ನಾವು ಮಕ್ಕಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಯಾಕಂದರೆ ನಮ್ಮ ಪೀಳಿಗೆ ಆದಮೇಲೆ ಎಲ್ಲನೂ ಕಲಿಸಬೇಕು ನಮ್ಮ ಮಕ್ಕಳಿಗೆ. ಅವರ ಪೀಳಿಗೆನೇ ನೆಕ್ಸ್ಟು. ನಾವು ಈಗ ಏನು ಬಿಡ್ತೀವಿ ಅದನ್ನು ಅವರು ಕೂಡ ಮರ್ತ್ಕೊಳ್ತಾರೆ. ಆ ಥರ ಆಗಬಾರ್ದು, ಎಲ್ಲನೂ ಕೂಡ ಅವ್ರು ಕಲಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಅನ್ನೋದನ್ನ ಎಲ್ಲನೂ ಕೂಡ ಅವ್ರು ಬಿಟ್ಕೊಡ್ಬಾರ್ದು. ಸೊ ಹಂಗಾಗಿ ಅವರಿಗೋಸ್ಕರ ಅಂತ ಎಲ್ಲನೂ ಕೂಡ ನಾನು ಹೇಳಿನೇ ಮಾಡಿಸ್ತೀನಿ. ಸೊ ಹಂಗಾಗಿ ಇವತ್ತಿನ ಹಬ್ಬದ ವ್ಲಾಗ್ ಈ ಥರ ಸಿಂಪಲ್ಲಾಗಿದೆ. ಈ ಹಬ್ಬ ಸ್ಪೆಷಲ್ಲು ರೈತರಿಗೆ ಹಾಗೆ ಹಸು ಗೋ ಇರುವಂಥವರಿಗೆ ತುಂಬಾ ದೊಡ್ಡ ಹಬ್ಬ. ನಾವೆಲ್ಲ ನಾರ್ಮಲಾಗಿ ಮನೆಯಲ್ಲಿ ಪೂಜೆನ ಮಾಡಿ ಹೋಗಿ ಗೋಗೆ ದಾನ ಕೊಟ್ಟು ಬರ್ತೀವಿ. ಹಸುಗೆ ಎಲ್ಲ ತೊಗೊಂಡೋಗಿ ಗೋ ಪೂಜೆ ಮಾಡಿಕೊಂಡು ಬರಬೇಕು. ಅದಕ್ಕೆ ಮಾಡಿರೋದನ್ನೆಲ್ಲ ತೊಗೊಂಡೋಗಿ ತಿನ್ನಿಸಿ ಪೂಜೆ ಮಾಡಿಕೊಂಡು ಬರೋದು ನಮಗೆ ಅಷ್ಟೇ. ಹಸು ಇರೋರಿಗೆ ತುಂಬಾ ದೊಡ್ಡ ಹಬ್ಬ. ಇಷ್ಟು ಮಾತ್ರ ನನಗೆ ಗೊತ್ತು. ಇನ್ನೇನಾದರೂ ಸ್ಪೆಷಲ್ ಗೊತ್ತಾ? ಸೂರ್ಯನಿಗೆ ಪೂಜೆ ಮಾಡಬೇಕು, ಅದು ಕೂಡ ಗೊತ್ತು. ಇಷ್ಟು ಬಿಟ್ಟರೆ ಈ ಹಬ್ಬದ ಸ್ಪೆಷಲ್ಲು ನನಗೆ ಗೊತ್ತಿಲ್ಲ. ಇನ್ನೊಂದು ಖುಷಿ ಏನಪ್ಪ ಅಂದರೆ, ಈ ಹಬ್ಬ ಹೋದರೆ ಅವರೆಕಾಯಿ ಹೋಗ್ಬಿಡುತ್ತೆ, ಕಮ್ಮಿ ಆಗುತ್ತೆ ಅಂತ. ಎಲ್ಲೋ ಒಂದು ಕಡೆ ನಮ್ಮಮ್ಮ ಹತ್ರ ಅವರೆಕಾಯಿ ತಿಂದು ತುಂಬಾ ಬೇಸತ್ತೋಗಿದೆ. ಫಸ್ಟ್ ಹಬ್ಬ ಮುಗ್ದಿದ್ದೆ ಅವರೆಕಾಯಿ ಕಮ್ಮಿ ಆಗಿಬಿಡ್ಬೇಕು, ಅಷ್ಟು ಬೇಜಾರಾಗಿದೆ. ನಂತರ ಎಷ್ಟು ಜನಕ್ಕೆ ಅವರೆಕಾಯಿ ಮೇಲೆ ಬೇಜಾರಾಗಿದೆ ಕಮೆಂಟ್ ಮಾಡಿ. ನಮ್ಮಮ್ಮ ವೀಕ್ಲಿ 1 ಟೈಮ್ ಆದರೂ ಇಕ್ಕಿದ ಬೇಳೆ ಸಾರು ಮಾಡ್ತಾರೆ, ಎಲ್ಲ ಬ್ರೇಕ್ಫಾಸ್ಟ್ಗೂ ಅವರೆಕಾಳನ್ನ ಹಾಕ್ತಾರೆ. ಸೊ ಹಂಗಾಗ್ಬಿಟ್ಟು ಎಲ್ಲೋ ಅವರೆಕಾಯಿ ಮೇಲೆ ತುಂಬಾ ಜಿಗುಮ್ಸೆ ಬಂದುಬಿಟ್ಟಿದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚಾನೆಲ್. ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ನೋಡಿದ್ರಲ್ಲ, ನಮ್ಮ ಮನೇಲಿ ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ಎಷ್ಟೊತ್ತಾಗಿದೆ. ಇನ್ನೂ ಯಾರ್ದು ಬ್ರೇಕ್ಫಾಸ್ಟ್ ಇಲ್ಲ. ಈಗ ಟೈಮ್ ಬಂದು 11:30 ಆ ಥರ ಆಗ್ತಾ ಬಂದಿದೆ. ಹಬ್ಬಗಳ ದಿವಸ ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೇ ಆಗುತ್ತೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತೀನಿ ನನ್ನ ಕಡೆಯಿಂದ. ವರ್ಷದ ಮೊದಲ ಹಬ್ಬ ಇದಾಗಿದೆ. ಹಾಗಾಗಿ ಎಲ್ಲರಿಗೂ ನೆಮ್ಮದಿ ಸುಖ ಶಾಂತಿನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ನನ್ನ ಕಡೆಯಿಂದ.
ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಗೆಲ್ಲ ಹಬ್ಬನ ಆಚರಿಸ್ತಾ ಇದ್ದೀರಾ ಮತ್ತು ಏನೇನು ಸ್ಪೆಷಲ್ಲು, ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಆಚರಣೆ ಮಾಡ್ತೀರಾ. ಪತಂಗ್ ಎಲ್ಲಿ ನೀನು ಮಾಡಿರೋ ಪತಂಗ್ ತೋರಿಸು. ನೋಡಿ ನನ್ನ ಮಗ ಮಾಡಿರೋ ಪತಂಗ್ ಹೆಂಗಿದೆ. ನ್ಯೂಸ್ ಪೇಪರಲ್ಲಿ ಪತಂಗ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ಬೆಳಗ್ಗೆಯಿಂದ. ಇವಾಗ ಇದನ್ನು ಅವನು ಟೆರೆಸ್ ಮೇಲೆ ಹೋಗಿ ಆಡಿಸ್ಬೇಕು. ಅದು ಹೋಗಲ್ಲ ಆ್ಯಕ್ಚುಲಿ, ಹೋಗಲ್ಲ. ಕೈಟ್, ಪತಂಗ್ ಹಿಂದಿಲ್ಲ, ಕೈಟ್ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಗಾಳಿಪಟ. ಹೀಗಿದೆ ಇವತ್ತಿನ ಹಬ್ಬದ ವ್ಲಾಗ್. ಹಾಗೆ ಇವತ್ತಿನ ಸಂಜೆವರೆಗೂ ವ್ಲಾಗ್ ಹೇಗಿರುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ. ಸೊ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ನೋಡಿ ತೋರಿಸ್ತೀನಿ ಬನ್ನಿ ಇವತ್ತಿನ ಸ್ಪೆಷಲ್ಸ್. ಆಗ್ಲೇ ಶೇರ್ ಮಾಡಿದ್ದೀನಿ. ಇದು ಬಂದು ಅವರೆಕಾಳು ಹಾಕಿ ಪಲಾವ್ ಮಾಡಿರೋದು, ಕಾಣ್ತಿದೆ ಅನಿಸುತ್ತೆ. ಸೊ ಹಬ್ಬದ ಸ್ಪೆಷಲ್ ಅಂದಮೇಲೆ ಅವರೇ ಕಾಳು ಇರಲೇಬೇಕು, ಅವರೆಕಾಯಿ. ಬಟ್ ಇಲ್ಲಿ ನಾನು ಕಾಯಿನ ಹಾಕಿಲ್ಲ, ಕಾಯಿನ ಇಚ್ಚಿಕಿ ಹಾಕಿರೋದು, ಬೇಳೆನ ಇಚ್ಚಿಕಿ ಹಾಕಿ ಮಾಡಿರುವಂಥ ಪಲಾವು. ಹಾಗೆ ಪೊಂಗಲ್, ಸ್ವೀಟ್ ಪೊಂಗಲ್. ಹಬ್ಬಕ್ಕೆ ನಮ್ಮ ಮನೇಲಿ ಸ್ವೀಟ್ ಪೊಂಗಲ್ ಖಾಲಿನೇ ಆಗಲ್ಲ, ಬೇಗ ಮಾಡಲೇಬೇಕಲ್ವಾ ಅಂದ್ಬಿಟ್ಟು ಮಾಡೋದು. ಈ ಹಬ್ಬ ಸಣ್ಣವರಿದ್ದಾಗ ಎಷ್ಟು ಚೆನ್ನಾಗಿ ನಾವು ಸೆಲೆಬ್ರೇಷನ್ ಮಾಡ್ತಾಯಿದ್ವಿ, ಅದೆಲ್ಲ ನೆನಪಾಗ್ತಾಯಿದೆ. ಮನೆಗೂ ತೊಗೊಂಡೋಗಿ ಎಳ್ಳು ಬೆಲ್ಲನ ಕೊಟ್ಟು ಬರ್ತಿದ್ವಿ. ಹಬ್ಬದ ದಿವಸ ಹೋಗಿ ಎಳ್ಳು ಬೀರ್ಕೊಂಬರ್ತಿದ್ವಿ. ಇವಾಗ ಗಂಡು ಮಕ್ಳು ಇರೋ ಮನೆಯಲ್ಲೇ ಅದು ಆಗೋದಿಲ್ಲ ಅಲ್ವಾ. ಹೆಣ್ಮಕ್ಳಿದ್ರೆ ಮನೆಯಲ್ಲೇ ಈ ಹಬ್ಬ ಎಲ್ಲ ಚೆನ್ನಾಗಿರುತ್ತೆ ಅನಿಸುತ್ತೆ. ಹ್ಯಾಪಿ ಸಂಕ್ರಾಂತಿ ವಿಷಯ ಎಲ್ಲರಿಗೂ. ಹ್ಯಾಪಿ ಸಂಕ್ರಾಂತಿ ಟು ಒನ್ ಆ್ಯಂಡ್ ಆಲ್ ಎವ್ರಿವನ್. ಈ ಚಾನೆಲ್ನ ಸಪೋರ್ಟ್ ಮಾಡಿ ಅಷ್ಟೇ. ಸಪ್ಪಗಾಗ್ಬಿಟ್ಟಿದ್ದಾರೆ ಮಕ್ಕಳು, ಇನ್ನೂ ಟಿಫನ್ ಕೊಟ್ಟಿಲ್ಲ ಅಲ್ವಾ. ಹಾಗಾಗಿ ಟಿಫನ್ ಮಾಡಿ ಮತ್ತೆ ಸಿಗ್ತೀನಿ. ಹಬ್ಬದ ದಿವಸ ಸಂಜೆ ನಾನು ಅಮ್ಮ ಇಬ್ಬರೂ ಕೂಡ ಟೆಂಪಲ್ಗೆ ಬಂದ್ವಿ. ಸೊ ಇಲ್ಲಿ ಮಾರಮ್ಮ ಟೆಂಪಲ್ಗೆ ಬಂದು ಮೊಸರನ್ನೆಲ್ಲ ಹಾಕಿ ಪೂಜೆ ಮಾಡಿಕೊಂಡು ಸ್ವಲ್ಪ ಇಲ್ಲೇ ನಾನು ಅಮ್ಮ ಇಬ್ಬರೂ ಕೂಡ ಕೂತ್ಕೊಂಡು ಒಂದು 5 ನಿಮಿಷ ರಿಲ್ಯಾಕ್ಸ್. ದೇವಸ್ಥಾನದಲ್ಲೇ ಅಲ್ವಾ ನಮಗೆ ಸಿಗುವಂಥ ನೆಮ್ಮದಿ. ಕೂತ್ಕೊಂಡು ಮಕ್ಕಳಿಗೆ ಗಾಳಿಪಟ ಕೇಳಿದರು, ಗಾಳಿಪಟನ ತೊಗೊಂಡು ಮನೆಗೆ ಹೋದೆ. ನಮ್ಮೂರಲ್ಲಿ ಒಂದು ಶಾಸ್ತ್ರ ಸಾಂಪ್ರದಾಯಿಕವಾಗಿ ವರ್ಷ ನಡೆಯುವಂಥದ್ದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ. ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಊರಿನ ಗ್ರಾಮಸ್ಥರು ಎಲ್ಲನೂ ಕೂಡ ಇಲ್ಲಿಂದ ಬೆಂಕಿನ ತಗೊಂಡು ಹೋಗ್ತಾರೆ. ಸೊ ಇಲ್ಲಿಂದ ಬೆಂಕಿನ ತಗೊಂಡೋಗಿ ಊರಿನ ಹೆಬ್ಬಾಗ್ಲ ಹತ್ರ ಸೊ ಹುಲ್ಲನ್ನೆಲ್ಲ ಹಾಕ್ತಾರೆ. ಇದಕ್ಕೆಲ್ಲ ಸಾಂಪ್ರದಾಯಿಕವಾಗಿ ಪೂಜೆನ ಮಾಡಿ ಇದಕ್ಕೆ ಬೆಂಕಿನ ಹಚ್ಚಿ ಊರಲ್ಲಿ ಇರುವಂಥ ಸಾಕಿರ್ತಾರೆ ಹಸುಗಳನ್ನ, ಅದನ್ನೆಲ್ಲ ಕರ್ಕೊಂಡು ಬರ್ತಾರೆ ಒಬ್ಬೊಬ್ಬರಾಗಿ. ಹಸುನೆಲ್ಲ ದಾಟಿಸಿ ಇದರಲ್ಲಿ ಆಮೇಲೆ ಎಲ್ಲರೂ ಕೂಡ ಜನಗಳು ಕೂಡ ಇದನ್ನು ದಾಟ್ತಾರೆ ಬೆಂಕಿನ. ಸೊ ಊರಲ್ಲಿ ಎಷ್ಟು ಜನ ಮನೆಗಳಲ್ಲಿರುವಂಥ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲನೂ ಕೂಡ ಬಂದು ಸೇರ್ತಾರೆ. ಬಟ್ ನಾನು ಈ 2 ಇಯರ್ಸಿಂದನೂ ಕೂಡ ಹೋಗಿಲ್ಲ. ನನ್ನ ಫ್ರೆಂಡು ವಿಡಿಯೋ ಮಾಡಿ ಅವಳು ವಿಡಿಯೋನ ನನಗೆ ಕಳಿಸಿದ್ದಾಳೆ, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಬಟ್ ಇಷ್ಟು ವರ್ಷ ನಾನು ಮಿಸ್ಸೇ ಮಾಡಿಲ್ಲ. ಬಟ್ 2 ಇಯರ್ಸಿಂದ ಯಾಕೋ ನನಗೆ ಹೋಗೋಕ್ಕೆ ಮನಸ್ಸು ಇಷ್ಟನೇ ಆಗ್ತಿಲ್ಲ. ಬಟ್ ನೆಕ್ಸ್ಟ್ ಮಿಸ್ ಮಾಡಲ್ಲ, ನೆಕ್ಸ್ಟ್ ಇಯರಿಂದ ಹೋಗಬೇಕು ನೋಡಿ. ಅದಾದಮೇಲೆ ಅಲ್ಲಿ ಎಲ್ಲ ಆ ಥರ ಆದಮೇಲೆ ಹುಲ್ಲನ್ನು ದಾಟಿ ಆದಮೇಲೆ ಗಂಡು ಮಕ್ಕಳೆಲ್ಲ ಸೇರಿ ಈ ಆಟನ ಆಡ್ತಾರೆ. ಬೆಂಕಿನ ಹಚ್ಕೊಂಡು ಈ ಥರ ಈ ಥರ ಮಾಡೋದಕ್ಕೆ ತುಂಬಾ ಅರ್ಥ ಇದೆ. ಇದೂ ಕೂಡ ತುಂಬಾ ಮುಂಚೆಯಿಂದ ಬಂದಿರುವಂಥ ಸಂಕ್ರಾಂತಿ ಹಬ್ಬದ ಒಂದು ಸ್ಪೆಷಲ್ಲೇ. ಗ್ರಾಮಗಳಲ್ಲಿ ಎಲ್ಲೂ ಇದನ್ನು ಬಿಡದೆ ಮಾಡ್ತಾರೆ. ನೋಡಿದ್ರಲ್ಲ ನಮ್ಮೂರಲ್ಲಿ ಯಾವ ಥರ ಆಚರಿಸ್ತಾರೆ. ಸಂಜೆ ಮೇಲೆ ಒಂದು 7:30 ಮೇಲೆ ಅದು ಆ ಥರ ಸೆಲೆಬ್ರೇಟ್ ಮಾಡ್ತಾರೆ. ನಿಮ್ಮ ಊರುಗಳಲ್ಲೂ ಮಾಡ್ತಾರಾ? ಕಮೆಂಟ್ ಮಾಡಿ. ಹಾಗೆ ಆ ಥರ ಆಡೋದನ್ನ ಏನಂತ ಹೇಳ್ತಾರೆ ಅಂತಲೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಅಲ್ವಾ. ಗಾಳಿಪಟನ ತಂದುಕೊಟ್ಟೆ. ಸೊ ಇಬ್ರಿಗೂ ಒಂದೊಂದು, ಇನ್ನೊಬ್ಬೆಲ್ಲ ಎತ್ತಿಕೊಂಡಿದ್ದಾನೆ ಅನಿಸುತ್ತೆ. ಹೇಗಿತ್ತು ಇವತ್ತಿನ ಸಂಕ್ರಾಂತಿ ಹಬ್ಬ ನಿಮ್ಮ ಮನೇಲೆಲ್ಲ? ನೀವೆಲ್ಲ ಹೇಗೆ ಆಚರಿಸಿದ್ರಿ? ಸೊ ವರ್ಷದ ಮೊದಲೇ ಹಬ್ಬ, ಎಲ್ಲರಿಗೂ ಒಳ್ಳೆಯದಾಗಲಿ. ಯಾವಾಗೂ ಅದನ್ನೇ ಬಯಸ್ತೀನಿ ನಾನು. ಏನು ಹೇಳ್ತಾರೆ, ನನಗೆ ಆಗದೆ ಇರೋರ್ಗೂ ಕೂಡ ನಾನು ಯಾವತ್ತೋ ನನಗೆ ಈ ಥರ ಅಂದರು, ಈ ಥರ ಮಾಡಿದ್ರು ಅಂತ ನಾನೇನು ಇದು ಮಾಡೋದಿಲ್ಲ. ಎಲ್ಲರೂ ಚೆನ್ನಾಗಿರಬೇಕು. ಯಾಕಂದರೆ ಇರೋದು ಪುಟ್ಟ ಟೈಮು. ಸೊ ದ್ವೇಷ, ಕೋಪ, ಅಸೂಹೆ ಎಲ್ಲ ಬಿಡಿ ಫಸ್ಟು. ಅದನ್ನೆಲ್ಲ ಬಿಟ್ಟು ಖುಷಿಯಿಂದ ಆದಷ್ಟು ನೀವು
ನಿಮ್ಮ ಮಕ್ಕಳಿಗೆ ಕಲಿಸೋಕ್ಕೆ ಟ್ರೈ ಮಾಡಿ, ಫ್ಯಾಮಿಲಿ ಬಾಂಡಿಂಗ್ ಎಲ್ಲನೂ ಕೂಡ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಹಬ್ಬದ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಬಾಯ್ ಬಾಯ್.